ಶರೀರವನ್ನೆಲ್ಲ ತುಂಬಿತ್ತು, ಮರವೆಯ ತಮ ಪರಿಹರಿಸಿತ್ತು, ಕರುಣಗಳ ತುಂಬಿಸಿತ್ತು, ದಶವಿಧೇಂದ್ರಿಯಗಳ ದಾಳಿಯ ನಿಲ್ಲಿಸಿತ್ತು, ಪಂಚಮಹಾಭೂತಗಳ ಪ್ರಪಂಚವ ಪರಿಹರಿಸಿತ್ತು, ಬ್ರಹ್ಮವೇ ತಾನೆಂಬ ಗುರು ಮೈಗಾಲಿಸಿತ್ತು, ತಾನೆಂಬ ಗುರುವ ನೆನೆದ ಅರುಳ ಸಮರ ಸಂಕಲ್ಪನು ಕಾಣ ಮಹಾಜನ ಶ್ರೀ ಸಿದ್ದೇಶ್ವರ ಪ್ರಭುವೆ. ರಾಜಸ್ಮರಣೀಯರಾದ ಬಸವಾದಿ ಪ್ರಮುಖರನ್ನ, ಜಗಲ್ಲ ಸಂತರನ್ನ, ಮಹಂತರನ್ನ, ದಾಸರನ್ನು ಸ್ಮರಿಸುತ್ತಾ ಈ ವರ್ಷ ವಿಶೇಷವಾಗಿ ಮಹಾತಪಸ್ವಿ ಲಿಂಗ ಗುರುಮಾಂತ ಮಹಂತವಾದವರ ಪುಣ್ಯಾದ ನಿಮಿತ್ತವಾಗಿ ಬಹಳಷ್ಟು ವೈವಿಧ್ಯಮಯ ಕಾರ್ಯಕ್ರಮ ಈ ವರ್ಷ ಜರುಗಿತು. ಇದೆಲ್ಲ ನಮ್ಮ ಊರಿನ ಕಚ್ಚಿತ ಸೇವಾ ತರಣ ಸಂಘ, ಊರಿನ ಎಲ್ಲಾ ಸೇವಾ ತರಣ ಸಂಘ, ಊರಿನ ಸಮಸ್ತ ಜನರು, ಹಿರಿಯರು ಎಲ್ಲರೂ ವಿಚಾರ ಮಾಡಿ ಈ ಎಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇವತ್ತು ಕಾರ್ಯಕ್ರಮ ಭಾಗವಹಿಸಿದ ನಮ್ಮವರೇ ಆದ ಶಾಂತಿ ಸ್ವಾಮಿ ಶರಣರು, ಊರಿನ ಸಮಸ್ತ ಮಹಾಜನಗಳೇ, ಇವತ್ತ ಭಜನಾ ಸಂಘದಲ್ಲಿ ಭಾಗವಹಿಸಿ ನಿಮ್ಮ ಸಾಹಿತ್ಯವನ್ನು, ಸಂಗೀತವನ್ನು ಅರ್ಪಣೆ ಮಾಡಿಕೊಂಡಂತ ನಮ್ಮ ಹೊಸಳ್ಳಿ, ನಮ್ಮ ಹನುಮಸಾಗರ, ಇನ್ನು ಅನೇಕ ಊರಿನ ಆಗಮಿಸಿದ ಯಾವತ್ತು ಭಜನಾ ಸಂಘವರೇ, ನಿರ್ಣಾಯಕರೇ, ಊರಿನ ಯಾವತ್ತು ಮಹಾಜನಗಳೇ, ಮಾತೆಯರೇ, ಈಗಾಗಲೇ ಇದರ ಕರ ಕಂಡೀಷನ್ ಈಗ ಮಾತನಾಡಿದ್ದಾರೆ. ಇವತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಂಗೀತ ಬಹಳ ಹೆಚ್ಚು ಮಹತ್ವ ಕೊಡ್ಬೇಕು, ಗಾಯಕ ತಾಲೂಕು ಮಹತ್ವ ಕೊಡ್ಬೇಕು. ಹೆಂಗನ ಹಾಡಿರೋದು ಭಜನೆ ಒಳಗೆ ಅದಕ್ಕೆ ತಾಳಲಯ ಪದ್ಧತಿ ಅಂತ ಇದೆ. ಅದಕ್ಕೆ ಸಂಗೀತ ಅದಿಲ್ಲ, ಸಂಗೀತ ಅಲ್ಲ, ಅದಕ್ಕೆ ಸಂಗೀತ ಅಂದ್ರೆ ಸಮ್ಯಕ್ ಗೀತಂ ಸಂಗೀತಂ, ಚೆನ್ನಾಗಿ ಹಾಡಿದ ಸಂಗೀತ ಅಂತ. ಅದಕ್ಕೆ ಸಂಗೀತ ಮನುಷ್ಯನ ಮುಕ್ತನ ಮಾಡುತ್ತೆ, ಆಗುವಂತ ವಿಷಯಗಳನ್ನ ಅವನಿಂತ ಮಹಾಪ್ರಾಣ ಮುಕ್ತವಾಗಿ ಮುಕ್ತವಾಗಿ ಮಾಡ್ತಕ್ಕಂಥ ಶಕ್ತಿ ಸಂಗೀತ ಆಗಿದೆ. ಅದಕ್ಕೆ ದ ಮ್ಯೂಸಿಕ್ ಇಸ್ ದ ಹಾರ್ಟ್ ಆಫ್ ಹ್ಯುಮ್ಯಾನಿಸಮ್, ಅದೊಂದು ಮಾನವೀಯ ಮೌಲ್ಯ ಸಂಗೀತ. ಅಂದ್ರೆ ಅದಕ್ಕಂತ ಸಂಗೀತ ಯಾವತ್ತು ಸಂಗೀತಗಾರ. ಈಗಾಗಲೇ ನಮ್ಮ ಈಗ ಬಹಳ ಚೆನ್ನಾಗಿ ಮಾತಾಡಿದ್ರು ಸಂಗೀತ ಬಗ್ಗೆ ಹೇಳಿದ್ರು. ಸಂಗೀತ ಅದು ಅಭಿವ್ಯಕ್ತಿ ಆನಂದ ಕೊಡ್ತಕ್ಕಂಥದ್ದು. ಭಜನೆ ಮಾಡಿದ್ರೆ ಮನುಷ್ಯ ಮುಕ್ತ ತದ್ವೈತಿಂದ ಅದ್ರಾಗ ಮೈಮರ್ತು ಹಾಡ್ಬೇಕು, ಅದು ಸಂಗೀತ. ಈಗಾಗಲೇ ಕಾನ್ಸೆನ್ ಬಗ್ಗೆ ಬಹಳ ಹೇಳಿದ್ರು. ಕಾನ್ಸೆನ್ ಅದ್ಭುತ ಸಂಗೀತಗಾರ ಕಾನ್ಸೆನ, ಆತ ಹಾಡಿದ್ರೆ ಕೂತ ಜನ ವೇದಿಕೆ ಬಂದಿರ್ತಿಲ್ಲ, ಅಂತ ಮಹಾನ್ ಸಂಗೀತಗಾರ ಕಾನ್ಸೆನ್. ಅದಕ್ಕೆ ಸಂಗೀತ ಎಂತ ಶಕ್ತಿ ಅಂತಂದ್ರ ದೀಪಕರಾಗ ಚಕ್ಕ ದೀಪದಂತ ಮೇಘರಾಗ ಮಾಡಿ ಮೇಘರಾಗ ಹಾಕ್ಬಿಟ್ರ ಸ್ನಾನ ಮಾಡಿ ಆಗ ದೋದ ಮೈಸುತ್ತದ ಅಂತ ಶಕ್ತಿ ಸಂಗೀತ. ಮತ್ ಜೀವಪುರ ರಾಗ ಜೀವಪುರ ರಾಗ ಆ ರಾಗ ಹಾಡಿದ್ರೆ ಸತ್ತ ನೀವು ಬದುಕಂತ ಶಕ್ತಿ ಸಂಗೀತ. ಅದ್ಭುತ ಸಂಗೀತ. ನೀವು ಹಾಡಕ್ ಬಂದಂತವ್ರು ಬಹಳ ಭಕ್ತಿಯಿಂದ, ಶಕ್ತಿಯಿಂದ, ಮುಕ್ತ ಭಕ್ತಿಯಿಂದ ನೀವು ಹಾಡಿದ್ರೆ ನಿಮ್ಮ ಭಕ್ತಿ ಗುರುವಾಂತಿ ಮುಟ್ಟುತ್ತೆ. ಅದಕ್ಕಂತ ಭಕ್ತಿಯಿಂದ ಹಾಡಿದ್ರೆ ಮಾತ್ರ ಎಲ್ಲರೂ ಒಳ್ಳೆಯದಾಗ್ತದೆ. ಅದಕ್ಕೆ ಕಾಂಸ್ಯದ ಹಾಡಕ್ಕೆ ಅದಕ್ಕೆ ಅಪ್ಪಪಾರ್ಸಕ್ಕೆ ಅದಕ್ಕೆ ಹಾಡ್ತಿದ್ದ ಕಾಂಸ್ಯದ ಹಾಡು ಕುಂದಿದ್ದ ಪಕ್ಕಕ್ಕೆ ದಾಸೋಗಿತ್ತು, ಕಾಲ್ಮೇಲೆ ಹಚ್ಚಕತ್ತಿದ್ರು ಜನಗಳು. ಹೆಚ್ಚು ಅದಕ್ಕೆ ಒಬ್ಬ ಹೆಣ್ಮಗಳಿಗೆ ಮದುವೆ 20 ವರ್ಷದ ಗಂಡು ಹುಟ್ಟಿತ್ತು. ಅದು ಸುಮಾರು 8-10 ತಿಂಗಳು ಕೂಸು ಪಕ್ಕ ಕಾಲಕ್ಕೆ ಬಿಟ್ಟಾಕಿ ಕಾಯ್ದೆ ಹಚ್ಚಕತ್ತ ಹೆಣ್ಮಗಳು, ಕಾಯ್ದೆ ಹಚ್ಚಕತ್ತಿದ್ರು. ಆಕಿ ತಾನ್ಸೇನ್ ಸಂಗೀತ ಕೇಳ್ಕೊಂತ ಆಕಿ ಕುಂಬಳಕಾಯಿ ಮಾಡಿ ತನ್ನ ಮಗನ ಚರ ಹೆಚ್ಚಿಬಿಟ್ರೆ, ಕುಂಬಳಕಾಯಿ ಹೆಚ್ಚಿದ್ದಾರೆ, ಮಗನ ಹೆಚ್ಚಿದ್ದ ಕುಂಬಳಕಾಯಿ ಮಾಡಿ. ಅವ್ ಹ್ಯಾಂಗ ಹಾಡಿರ್ಬೇಕು ತಾನ್ಸೇನ್, ಅವ್ ಹ್ಯಾಂಗ ಹಾಡಿರ್ಬೇಕಂತ ಎತ್ತ ಶಕ್ತಿ ಇದ್ದ ಸಂಗೀತವಾಗ. ಎಲ್ಲಾ ಸಂಗೀತ ಎಲ್ಲ ನೋಡ್ತಾ ಮಗ ತುಂಡ ಬಿದ್ದಿತ್ತು. तानसेन थे आपके संगीत सुनते सुनते ऐसे हो गए 20 साल के बाद एक पैदा हो गए, एक पुत्र पैदा, मैं क्या करूं, जीने दो चप्पा मामा तानसेन अन्न मैं क्या करूं अन्न ध्यान ಮಾಡಿದ ಹೋದ ಸ್ನಾನ ಮಾಡಿದ ಸ್ನಾನ ಮತ್ತೆ ಕುಂತು ಹಾಡ ಯಾವ ರಾಗ ಹಾಡಿದ ಜೀವಪುರ ರಾಗ ಹಾಡಿದ ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ ಸುಮಧ್ಯಾಯ ಪರಮಾರ್ಥ ತತ್ವ ಸುಖವ ಸುಲಭಯತಿಗಲೇ ದೂರವಿಲ್ಲವೋ ಮುಕುತಿ
ದೂರವಿಲ್ಲವೋ ಸುಮ್ಮನೆ ಛಾಯೆ ಹಿಂದುಲ ಛಾಯೆ ಈ ರಾಗ ಹಾಡ್ಕೊಂಡು ತಾನೇ ತಾನು ರಾಗ ತಾನು ತಾನ ರಾಗ ರಾಗ ತಾನು ಹಾಡ್ಕೊಂಡು ಹಾಡಿದ ತಾಸು ಬಿಟ್ಟ ಈ ರಾಗವನ್ನು ಹಾಡಿಂದ ತುಂಡು ತೊಡಗಿದ್ದಂತ ಕೂಸು ಹೇಗೆ ಕೂಸು ಹಂಗಾಡಕ್ಕೆ ಅದು ಸಂಗೀತ ತುಂಬಾ ಶಕ್ತಿ ಬಂದಂತ ಭಜನಾ ಮೇಲವರು ಹಾಗೆ ತನ್ಮಯರಾಗಿ ಹಾಡಿದಾಗ ಮಾತ್ರ ಪರಮಾತ್ಮ ಮುಟ್ಟುತ್ತ ಅದಕ್ಕೆ ಬಂದು ಯಾವ ಹಾಡು ಹಾಡ್ಬೇಕು ಎಂತೆಂತವನ್ನ ಪರಮಾತ್ಮ ಮುಟ್ಟಬೇಕು ಇಂಥ ಮಹರ್ಷಿಗಳು ಅಂಥದ್ದು ತಪಸ್ಸುಗಳು ಎಲ್ಲ ಹಾಡಿ ಹಾಡಿ ಶುರುಗೊಳಿಸ್ಬೇಕು ಅಂಥ ಶಕ್ತಿ ಸಂಗೀತಕ್ಕೆ ಐತಿ ಅದಕ್ಕೆ 12ನೇ ಶತಮಾನದಾಗ ರಾಗದ ಸಂಕಲನ ಆಗ್ತಿದ್ದವ 12ನೇ ಶತಮಾನದಾಗ ಅವ ಬಸವಾದ ತರಂತ ವಚನ ಹಾಡಿ 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 ಜನರನ್ನು ಭಕ್ತಿ ಹುಟ್ಟಿಸ್ತಾ ಇದ್ದ ಒಬ್ಬ ಗೌಡ ದೇಶ ಗವಾಯಿ ಬಂದ ದೊಡ್ಡ ಗವಾಯಿ ಇವ್ರಿಗೇನೋ ಸತ್ಯ ಆಗಿದ್ದಿಲ್ಲ ರಾಗ ಸಂಕಲನಕ್ಕೆ ಸುಮ್ಮನೆ ಸಣ್ಣ ವಚನ ತಾಲ್ಕಿದಾಗ ಹಾಕ್ತಿದ್ದ ಆ ಗೌಡ ದೇಶ ಗವಾಯಿ ಹಚ್ಚಿಗೆ ಬಂದ ಅದಕ್ಕೆ ಬಂದ ಇಲ್ಲ ನಾಳೆ ದಿವಸ ನಂದು ಆ ರಾಗ ಸಂಕಲನದ್ದು ಸಂಗೀತ ಮಗರು ಬಂದ ಅವ್ರು ರಾಗ ಸಂಕಲನದ ನಾನು ಸಂಗೀತ ಜ್ಞಾನ ಇಲ್ಲ ನಾನು ತಿಳಿದಂಗೆ ಹಾಡೋಣ ನಾನು ತಿಳಿದಂಗೆ ಹಾಡೋಣ ಏನ್ ಭಗವಂತ ಧ್ಯಾನ ಮಾಡಿದ ಮಧ್ಯರಾತ್ರಿಯಾಗಿ ಆ ಗೌಡ ದೇಶ ಗವಾಯಿ ಬಂದು ಇಟ್ಕೊಂಡಿದ್ದ ಅವನ ಕಡೆ ಆ ಗೌಡ ದೇಶ ಗವಾಯಿ ಎಲ್ಲಿ ಇಟ್ಕೊಂಡಿದ್ದ ಅವ್ನು ಕೋದಿ ಮುಂದೆ ಬಂದ ಸುಮಾರು ರಾತ್ರಿ 12-1 ಗಂಟೆ ಸುಮಾರು 8 ವರ್ಷ ಬಾಲಕನಾಗಿ ಬಂದು ಶಿವನ ಬಂದ ಭಕ್ತಿ ಬೇಕು ಶಿವನ ಬಂದ ವ್ಯಕ್ತಿ ಹಾಡಿದ ಎಷ್ಟೊತ್ತು ಅನೇಕ ರಾಗ ಹಾಡಿ ಹತ್ತಾದಾಗ ಮಿಸ್ರಾಗ ಹಾಡಿ ಕಡೆಗೆ ಆ ಗೌಡ ದೇಶ ಹೊರ ಬಂದು ಅದು ತಮ್ಮ ಮನೆ ಮತ್ತೆ ದೋದ ಮನೆ ಬರ್ಕತ್ತಿತ್ತು ಮಳೆಯಾಗನ ಹಾಡಿದವ ಅದು ತಮ್ಮ ಏನ್ ಕೇಳಿ ಇದು ರಾಗ ಸಂಕಲನ ಅಂತ ರಾಗ ಸಂಕಲನ ಯಪ್ಪ ಧನಿ ಮುಗ್ಬಿಟ್ಟ ಯಾರು ಗೌಡಿಸಿ ದೊಡ್ಡ ಗವಾಯಿ ಪ್ರಸಿದ್ಧ ಗವಾಯಿ ಯಪ್ಪ ಇಂಥ ಅಲ್ಲ ಈ ಸಣ್ಣ ಹುಡುಗ ಹಿಂಗೆ ಹಾಡ್ತಾನ ನಾವೇ ಹಾಗಾಗ್ತಿರ್ಬೇಕು ತಿಳ್ಕೊಂಡು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಅದು ಅರ್ಥಜ್ಞಾನಿ ಇದ್ದಿದ್ದು ಖರೆ ನಾವು ನಿಜವಾದ ಭಕ್ತಿ ಅಂತ ಹಾಡಿದಾಗ ಆ ಭಕ್ತಿ ಠಕ್ ಕಲ್ಸಿದ್ರೆ ಬಿಟ್ಟಂದ್ರೆ ಬೇಕಾದ ಭಗವಂತ ನಾವು ಕೊಡ್ತಾನೆ ಮುಟ್ಟು ಭಗವಂತನಿಗೆ ಮಗುವಾಗಿ ಬಂದ ಹಾಡಿದ ಆ ಗೌಡ ಗವಾಯಿ ಸೊಕ್ಕದ ಬಂದ ಬೆಳಗ್ಗೆ ಸ್ನಾನ ಮಾಡಿದ ಹಣ್ಕೊಂಡ ಕಾಯ್ಕೊಂಡ ಎಲ್ಲ ಮಾಡಿ ಆ ರಾಗ ಸಂಕ್ರಾಂತಿ ಬಂದ ಗೌಡಿ ಹೇಳ್ಕೊಂಬಾರ ನೀನಂತ ಕಚೇರಿ ಮಾಡಿ ಬಂದೆ ನಾನು ಎಂದು ಕಚೇರಿ ಮಾಡಿ ಸಾವತ್ ನನಗಿಲ್ಲ ನನ್ನ ಅಂತ ಶಕ್ತಿ ಇಲ್ಲ ನೀನು ಕದ್ದು ಕೈಯಾಕಂತ ಹುಡುಗ ಬಾರಿ ಹಾಡಿಲ್ಲ ನೀ ಆಗತ್ತಿರ್ಬೇಕು ನನ್ನ ಅಪರಾಧದ ಕಚೇರಿ ಬಂದಿದ್ದು ಕ್ಷಮ ಅದಕ್ಕೆ ಏನ್ ಕಾರಣ ಭಕ್ತಿನ ಕಾರಣ ಈಗ ಅದೇನ್ ಕೊಡ್ತಿದ್ದೆ ಯಾಕೆ ಮಾಡ್ತೀವಿ ನಮ್ಮೆಲ್ಲ ದೊಡ್ಡ ಸೌಂದರ್ಯ ಯಾಕೆ ಕೆಲಸ ಮಾಡಿದ್ರ ಜನರಿಗೆ ಭಕ್ತಿ ಭಾವ ಮಾಡಿದ್ವಿ ಕಲೆ ಉಳಿದ್ವಿ ಕಲೆ ಜೀವನ ಕಲೆ ಹಾಕುವಂತಾವಲ್ಲ ಎಷ್ಟು ಮಂದಿ ನಾವು ಇದೀವಿ ಪ್ರತಿಯೊಬ್ಬರು ಒಂದೊಂದು ವಿಶೇಷ ಕಲೆ ಇದೆ ಆ ಕಲೆ ಬೆಳೀತದ ಕಲೆ ಬೆಳೆಸಿದ್ರೆ ಕಲೆ ಕಲ್ಲು ಹಾಕಿದ್ರೆ ಬೆಳಿಬಿಡೋದು ಅದಕ್ಕೆ ದೃಷ್ಟಿಯಿಂದ ಇವ್ರು ಬಹಳ ವಿಶೇಷವಾದ ಕಾರ್ಯಕ್ರಮ ಕಬಡ್ಡಿ ಕಾರ್ಯಕ್ರಮ ಅಂತಂದ್ರೆ ಬಹಳ ಕಾರ್ಯಕ್ರಮ ನಮ್ಮ ಎಲ್ಲ ಜನರು ಕಾರ್ಯಕ್ರಮ ಮಾಡಿದ್ರೆ ಇದು ಸಂತೋಷ ನಮ್ಮ ಯಾಕಂದ್ರೆ ಇವತ್ತು ಭಜನಾ ಕಾರ್ಯಕ್ರಮ ಭಜನಾ ಶುದ್ಧಿ ಮಾಡ್ತಕ್ಕಂಥದ್ದು ಭಗವಂತ ಧ್ಯಾನ ಮಾಡ್ತಕ್ಕಂಥದ್ದು ಯಾಕಂದ್ರೆ ಹೇಗೆ ಹಾಡಬಾರ್ದು ತತ್ವದ ಹಾಡಬೇಕು ಭಗವಂತ ಚಿಂತನ ಇರಬೇಕು ಯಾಕೆ ಹರ್ಷ ಪದಗಳನ್ನು ಹಾಡಬಾರ್ದು ಯಾವ ಹಾಡಬಾರ್ದು ಹಾಡುವಂತ ಹಾಡು ಭಗವಂತ ಕೊಟ್ಟು ಅಂದ ಭಕ್ತಿ ಹಾಡನ್ನ ಹಾಡಬೇಕು ವಚನ ಚೆನ್ನಾಗಿರ್ಬೇಕು ಮಾತು ಚೆನ್ನಾಗಿರ್ಬೇಕು ರಾಗ ಚೆನ್ನಾಗಿರ್ಬೇಕು ಅಂಥವನ್ನ ಹಾಡಬೇಕು ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಚರಣ ಕಮಲಗಳ ಅದು ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ಚೆನ್ನಾಗಿ ರಾಗವಾಗಿ ಹಾಡಿದ್ರೆ ಅದಕ್ಕೆ ಮಾರ್ಕ್ಸ್ ಹಚ್ಚಿಬಿಡ್ತಾರೆ ಕನ್ನಡ ಹಾಡುವಲ್ಲ ತಿಳಿದಾಗ ಹಾಡುವಲ್ಲ ದಾರಿ ಹಿಡ್ಕೊಂಡು ಹಾಡ್ಬೇಕು
ಅದಕ್ಕೆ ಯಶಸ್ಸಿದೆ. ಇವತ್ತು ನಮ್ಮ ತರುಣ ಸಂಘದವರು ಯುವಕರು ಎಲ್ಲರ ಮನೆ ಶ್ರೇಷ್ಠವಾದ ಕೆಲಸ ಅತ್ಯಂತವಾಗಿ ಬರೀ ಊಟ ಮಾಡಿದ್ವಿ, ಊಟದ ಇಷ್ಟಕ್ಕೆ ಸೀಮಿತ ಆಗಿರೋದು ಕಲೆ ಒಬ್ಬ ವಿಶಿಷ್ಟವಾದ ಕಲೆ ಹೋಗಿರುತ್ತದೆ. ಮತ್ತು ಹೊಸ ಬಂದ ಮತ್ತೆ ಬಹಳ ಒಂದು ಹಂಸಾರು ಬಂದರ ಬಹಳ ಮಂದಿ ಸಂಘರು ಭಜನಾ ಸಂಘರು ಅದಕ್ಕೆ ಭಜನಾ ಅದು ಭಗವಂತ ಕೊಟ್ಟು ಭಜನಾ ನಾವು ಮಾಡಿದ್ರೆ ಸೀದಾ ಭಗವಂತ ಕೊಟ್ಟು ನಮ್ಮ ಭಕ್ತಿ ಅಂತ ಹಾಡನ್ನು ಹಾಡಬೇಕು. ಭಗವಂತ ಹೌದು 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 ಶಬಾಷ್ ಶಬಾಷ್ ಬಂದು ಶಬಾಷ್ ನಮ್ಮ ಭಕ್ತ ಭಗವಂತ ಅಂತ ಹಾಡನ್ನು ಹಾಡಿರುವ ಒಳ್ಳೆ ಭಾಷಾ ಕಾರ್ಯಕ್ರಮ ಅದ. ನಾನು ಸಂಗೀತದಿಂದ ತಾಸು ಕಟ್ಟಿಗೆ ಮಾತ್ರ ಸಂಗೀತ ಬಗ್ಗೆ ಇದು ಭಾಷಾ ಕಾರ್ಯಕ್ರಮದ ಈ ಸ್ಪರ್ಧೆ ಕಾರ್ಯಕ್ರಮ. ಅದಕ್ಕೆ ಬಂದದ್ದು ಯಾವತ್ತು ಅತಿ ಹೋಗಿದ್ದರು ಭಜನಾ ಸಂಘಗಳು ಭಕ್ತಿಯಿಂದ ಹಾಡಿ, ಒಳ್ಳೆಯಿಂದ ಹಾಡಿ, ಒಳ್ಳೆ ಹಾಡನ್ನು ಹಾಡಿ, ಶರಣ ವಚನದ ಹಾಡಿ, ತತ್ವಪದ ಹಾಡಿ, ಎಲ್ಲ ಹಾಡಿ, ಯಾವ್ಯಾವ ತಗೊಂಡು ಹಾಡು ಬಂದಿದೆ ಎಂತಿದ್ದವನು ಈ ಬಂದ ಹೊಸ ಹಾಡು ಅಂತ ಹಾಡು ಮಾಡಿ ಎಂತ ಬಂದು ಕಲಿತ ಬಡವಾನಯ್ಯ ಕಕ್ಕಯ್ಯದ ಮನೆ ಎಲ್ಲೂ ಬೇಡಿದೆ, ಚನ್ನಯ್ಯನ ಮನೆ ಎಲ್ಲೂ ಬೇಡಿದೆ, ಎಲ್ಲ ಪುರಾತನರು ಭಕ್ತಿ ಬಿಚ್ಚನಿಗೆ ಎನ್ನ ಪಾತ್ರ ತುಂಬಿತ್ತು ಕೂಡಲ ಸಂಗಮ ದೇವ. ಭಕ್ತಿ ಇಲ್ಲದ ಬಡವ ನಾನಯ್ಯ, ಭಕ್ತಿ ಇಲ್ಲದ ಬಡವ ನಾನಯ್ಯ. ಭಕ್ತಿನ ಹಾಡಿ ಚೆನ್ನಾಗಿ ಹಾಡಿ ರಾಗ ತಾಳ ಲಯ ಈ ಹೆಚ್ಚಿನ ಮಹತ್ವ ಮಾಡ್ತಾರೆ. ಬಂದು ಯಾವತ್ತು ಭಜನಾ ಸಂಘದವರು ಭಕ್ತಿಯಿಂದ ಹಾಡಿಪ ಚೆನ್ನಾಗಿ ಮಾಡಿ ನಿರ್ಣಯ ಮಾಡಿರ್ತಾರೆ. ನಮ್ಮ ಗುರುನಾಥ ಮಾಸ್ಟರ್ ಹುಟ್ಟಿದವರು ಯಾವುದು ಕೌದೂರು ಮೊದಲು ನಿರ್ಣಾಯಕರಾಗಿ ಅರ್ಧ ಹುಟ್ಟೂರ ಕೌದೂರು ಕೌದೂರು ಆ ಕೌದೂರು ಬಂದ ಇವತ್ತು ದಿವಸ ನಿರ್ಣಾಯಕರಾಗಿ. ಅದಕ್ಕೆ ನಮ್ಮ ಅಂಥವ್ರು ಬಹಳ ಶ್ರೇಷ್ಠವಾದಿಟ್ಟು ಬಹಳ ವಿಜ್ಞಾನ ಸಮಸ್ಯೆ ಮಹಾಜ್ಞಾನಿಗಳು ಅಂಥವ್ರು ಪರಿಸ್ಥಿತಿ ಮಾಡಬೇಕು. ಎಂಥವ್ರು ಮಾಡಿ ಮತ್ತೆ ಅಂಥವ್ರು ಮಾಡ್ತಾರಲ್ಲ ಅಲ್ಲ ಮಹಾತ್ಮನ ಮನೆಯವರೇ ಘನಮುಕ್ತಿ ಪದ ಶಿವಾಜವ ಅವ್ರು ಧ್ಯಾನ ಮಾಡಿಬಿಟ್ರ ಬರುವಂತ ಆಪತ್ತು ದೂರ ಆಗ್ತಾವು, ತೊಂದರೆ ದೂರ ಆಗ್ತದ, ಆರೋಗ್ಯ ಚೆನ್ನಾಗಿರ್ತದ, ಆಪತ್ತು ಬರೋದಿಲ್ಲ. ಅದಕ್ಕೆ ನಮ್ಮ ಹಿರಿಯರು ನಮ್ಮ ಗರ್ಸಿದ್ದೇಶ್ವರ ಸಂಘ ಎಲ್ಲ ಹಿರಿಯರು ಯುವಕರು ಸೇರಿಕೊಂಡು ಅಜ್ಜಯ ಮಹಾತಪಸ್ವಿ ಮಹಾಜ್ಞಾನಿ ಲಿಂಗಾಂಗ ಸಾಮಾನ್ಯ ಜ್ಞಾನ ಮತ್ತು ಅತ್ಯುತ್ತ ತತ್ವಜ್ಞಾನಿ ನಮ್ಮ ಗುರುವಂತ ಮಹಾತ್ಮ ಅಂತ ಹೇಳಿ ಅವ್ರ ಬಗ್ಗೆ ಅಪಾರವಾದ ಭಕ್ತಿ ವಿಶ್ವಾಸ ಇಟ್ಕೊಂಡು ನಮ್ಮ ಸಂಘದವರು ಈ ಕೆಲಸ ಮಾಡ್ತಿದ್ದಾರೆ. ವರ್ಷ ವಿಶೇಷವಾದ ಕಾರ್ಯಕ್ರಮ ಹೇಳ್ತಿದ್ದಾರೆ. ಅದಕ್ಕೆ ಅಜ್ಜಯ್ಯನ ಆಶೀರ್ವಾದ ನಮ್ಮ ಊರು ಎಲ್ಲಾ ಜನಕ್ಕೆ ಇರ್ಬೇಕು, ಬಂದಂತ ಎಲ್ಲಾ ಜನಕ್ಕೆ ಇರ್ಬೇಕು. ಯಾಕಂದ್ರೆ ಜನರಿಗೆ ನಮ್ಮ ದೊಡ್ಡವ್ರ ಕೆಲಸ ಏನಪ್ಪ ಮಹಾತ್ಮರು ಬಂದಂತ ಭಕ್ತರಿಗೆ ನೊಂದು ಬಂದ ಜೀವನಿಗೆ ಸಮಾಧಾನ ಶಾಂತಿ ಸಂಪತ್ತು ಕೊಡ್ತಕ್ಕಂಥ ದೊಡ್ಡ ಮಹಾತ್ಮರ ಕೆಲಸ. ಅದಕ್ಕೆ ದೃಷ್ಟಿಯಿಂದ ನಾವೆಲ್ಲ ಕಳಿಸೋದು ಬಹಳ ಭಕ್ತಿಯಿಂದ ಕೆಲಸ ವಿಶೇಷವಾದ ಕಾರ್ಯಕ್ರಮ ಮಾಡೋದು ಭಕ್ತಿ ಮಾಡಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ದೃಷ್ಟಿಯಿಂದ ಬಂದಂತ ಯಾವತ್ತು ಭಜನಾ ಸಂಘರು ಶಾಂತಿಯಿಂದ ಸಮಾಧಾನದಿಂದ ನಿಮ್ ಕಾರ್ಯಕ್ರಮ ಟೈಮ್ ಕೊಟ್ಟಾರ, ನಿಮ್ ಗಟ್ಟಿದೆ ಏನಿದೆ ತಾಳ ಲಯ ಎಲ್ಲವೂ ಚೆನ್ನಾಗಿ ಹಾಡಿ ಮಾಡಿ ಅದ್ರ ಪ್ರತಿ ಪಾತ್ರಾಗಿ ನಿರ್ಣಯ ಕೂಡ ಸತ್ಯವಾದ 100% ಸತ್ಯವಾದ ನಿರ್ಣಯ ಅವ್ರು ಕೊಡ್ತಾರ. ಅದಕ್ಕೆಲ್ಲ ಭಜನಾ ಸಂಘರಿಗೆ ಸದ್ಯಕ್ಕೆ ಸ್ಪರ್ಧೆ ಪ್ರಾರಂಭದಿಂದ ಅದಕ್ಕೆ ಎಲ್ಲ ಭಜನಾ ಸಂಘದವರಿಗೆ ಸ್ವಾಮಿ ಒಳ್ಳೆಯ ಬುದ್ಧಿ ಕೊಡಲಿ, ಹೋದಾಗಲಿ ಒಳ್ಳೆಯದಾಗಿ ಮತ್ತು ಎಲ್ಲಾ ಸಂಘದವರಿಗೆ ಅಧ್ಯಕ್ಷ ಮತ್ತೊಂದು ಶುಭ ಹಾನಿ ನನ್ನ ಮಾತು.